ನಮಸ್ಕಾರ. ನಮ್ಮ ಹೆಣ್ಮಕ್ಳಿಗೆ 3 ನಿಮಿಷ ಕೊಡಿ, ನಿಮಗೆ 30 ನಿಮಿಷದ ವರ್ಕೌಟ್ ಹೇಳ್ಕೊಡ್ತೀನಿ ಅಂತೇಳಿ 2ನೇ ದಿನದ ವಿಡಿಯೋ ಇದು. ಲೆಗ್ಸ್ ವರ್ಕೌಟ್ ಮಾಡೋಣ. ಮೊದಲಿಗೆ ಇದನ್ನು ಸ್ಕ್ವಾಟ್ಸ್ ಅಂತಾರೆ. 30 × 3 ಸೆಟ್ಸ್ ಮಾಡಿ, ಅಂದರೆ 1 ರಿಂದ 30 ತನಕ ಒಂದು ಸಲ, ಮತ್ತು ಬ್ರೇಕ್ ತೊಗೊಳ್ಳಿ, ಮತ್ತು 2 ಸೆಟ್ಸ್ ಹಾಗೆ ಕಂಟಿನ್ಯೂ ಮಾಡಿ. ಈಗ ನೆಕ್ಸ್ಟ್ ವರ್ಕೌಟ್ಗೆ ಹೋಗೋಣ. ಇದನ್ನು ಸೇಮ್ ಸ್ಕ್ವಾಟ್ಸೇ, ಬಟ್ ವೆಯ್ಟ್ಸ್ ಇಟ್ಕೊಂಡು ಮಾಡೋದಿದು. ನಾನು 5 kg ಡಂಬಲ್ ತೊಗೊಂಡಿದ್ದೀನಿ. ನೀವು 10 kg ತನಕನೂ ಬಳಸ್ಬೋದು. ಹೊಸದಾಗಿ ವರ್ಕೌಟ್ ಮಾಡ್ತಿದ್ದೀನಿ ಅನ್ನೋರು ರಿಸ್ಕ್ ತೊಗೊಳಕ್ಕೇನು ಹೋಗಬೇಡಿ. 2 ರಿಂದ 3 kg ಯೂಸ್ ಮಾಡಿ. ಡಂಬಲ್ ಇಲ್ಲ ಅನ್ನೋರು ಮುಂಚೆನೇ ಹೇಳಿದ್ನಲ್ಲ, 2 ಲೀಟರ್ ಬಾಟಲ್ಗೆ ನೀರು ತುಂಬಿಸ್ಕೊಂಡು ಅದನ್ನು ಕೂಡ ಬಳಸ್ಕೊಳ್ಬೋದು, ಏನೂ ಆಗಲ್ಲ. ಇನ್ನು ಇದು ಲೋಯರ್ ಬಾಡಿ, ಅಂದರೆ ಹೊಟ್ಟೆಯಿಂದ ಕೆಳಭಾಗ ಮತ್ತು ಕಾಲಿಗೆ ಚೆನ್ನಾಗಿ ಟೋನ್ ಕೊಡುತ್ತೆ. ಯಾವ ವರ್ಕೌಟ್ ಮರೆತರೂ ವಾರದಲ್ಲಿ ಒಂದ್ಸಲ ಲೆಗ್ಸ್ ವರ್ಕೌಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಹೆಣ್ಮಕ್ಳಿಗೆ ಬೊಜ್ಜು ಸ್ಟೋರ್ ಆಗೋದೇ ಈ ಹೊಟ್ಟೆ ಹತ್ರ ಮತ್ತು ಈ ಕಾಲು ಭಾಗದ ಹತ್ರ. ತುಂಬ ಜನ ಹೆಣ್ಮಕ್ಳಿಗೆ ಪಾಪ ಪುಟ್ಟು ಡ್ರೆಸ್ ಎಲ್ಲ ಹಾಕೋಬೇಕು ಅನಿಸ್ತಾ ಇರುತ್ತೆ, ಬಟ್ ಕಾಲು ದಪ್ಪ ಇದೆ ಅಥವಾ ಶಾಗಿ ಅನಿಸುತ್ತೆ, ಆಡ್ಕೋತಾರೆ ಅಂತ ಸುಮ್ಮನಾಗ್ಬಿಟ್ಟಿರ್ತಾರೆ. ಬಟ್ ಈ ವರ್ಕೌಟ್ ಮಾಡಿ, ಏನಾಗಲ್ಲ, ಎಲ್ಲವೂ ಕಾಲು ಚೆನ್ನಾಗಿ ಟೋನ್ ಆಗುತ್ತೆ. ಇದನ್ನು ಇನ್ನರ್ ಥೈಗೆ ಮಾಡ್ತಿರೋದು ನಾವು. ಈಗ ತೋರಿಸಿದ್ನಲ್ಲ ಮುಂಚೆ, ಆ ಪಾರ್ಟ್ಗೆ ಸುಮೋ ಸ್ಕ್ವಾಟ್ಸ್ ಅಂತಾರೆ. 20 × 3 ಸೆಟ್ಸ್ ಮಾಡಿ. ಪೇನ್ ಆಬ್ವಿಯಸ್ಲಿ ಅನಿಸುತ್ತೆ, ನಿಮಗೆ ಅಂತಲ್ಲ, ಲೆಗ್ಸ್ ಮಾಡುವಾಗ ಎಂಥ ಎಕ್ಸ್ಪರ್ಟ್ಗಳಿದ್ದರೂ ಅವ್ರಿಗೆ ನೋವಾಗುತ್ತೆ. ನೀವು ಕಂಟಿನ್ಯೂ ಮಾಡಿ. ಬಟ್ ಆ ಪೇಯ್ನ್ ಇದೆಯಲ್ಲ, ನಿಮಗೆ ಮುಂದೆ ವರ್ತ್ ಅನಿಸುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಲಂಜಸ್ ಮಾಡೋಣ. ಆಲ್ಟರ್ನೇಟಿವ್ ಲೆಗ್ಸ್ ಮಾಡೋದು. ಒಂದು ಸೈಡ್ 15 ಟೈಮ್, ಮತ್ತೊಂದು ಸಲ ಅಂದರೆ ಮತ್ತೊಂದು ಸೈಡಲ್ಲಿ 15 ಟೈಮ್, ಅಂದರೆ 15 × 3 ಸೆಟ್ಸ್ ಮಾಡಿ. 1 ರಿಂದ 15 ಸಲ ಒಂದು ಕಾಲು, ಮತ್ತೊಂದು ಕಾಲು 1 ರಿಂದ 15 ಸಲ ಬ್ರೇಕ್ ತೊಗೊಳ್ಳಿ. ಹಾಗೆ ಇನ್ನು 2 ಸೆಟ್ಸ್ ಕಂಟಿನ್ಯೂ ಮಾಡಿ. ಆಮೇಲೆ ಕಂಟಿನ್ಯೂ ಮಾಡ್ತಾನೇ ಇರಬೇಕು ಅಂತ ಏನಲ್ಲ. ಬ್ರೇಕ್ ತೊಗೊಳ್ಳಿ, ಸುಸ್ತಾದಾಗ, ನೀರು ಕುಡಿಬೇಕು ಅನ್ನಿಸ್ದಾಗ ನೀರು ಕುಡೀರಿ. ಒಟ್ಟೊಂದು 30 ರಿಂದ 40 ನಿಮಿಷ ನಂದು ಅಂತ ತೆಗೆದಿಡಿ, ನನ್ನ ಟೈಮ್ ಅಂತ ವರ್ಕೌಟ್ಗೆ. ಮೈಂಡು ಫ್ರೀ ಆಗುತ್ತೆ, ಬಾಡಿನೂ ಫ್ರೀ ಅನಿಸುತ್ತೆ. ಓಕೆ, ಈಗ ಇದು ಹಿಂದೆ ಲ್ಯಾಬ್ಸ್ ತೋರಿಸಿದ್ನಲ್ಲ, ಸ್ಟ್ರೆಚ್ ಆಗಬೇಕು ನಿಮಗೆ. 3 ಆ್ಯಂಗಲಲ್ಲೂ ಈ ವರ್ಕೌಟ್ ತೋರಿಸ್ತೀನಿ ನೋಡಿ. ಸ್ವಲ್ಪ ನೀ ಬೆಂಡ್ ಮಾಡಬೇಕು ನೀವು. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಿ ಹಾಗೆ 15 × 3 ಸೆಟ್ಸ್ ಮಾಡಿ. ಲಾಸ್ಟ್ ವರ್ಕೌಟ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ಇದು ನೋಡಿ, ಇದು ಸ್ವಲ್ಪ ನೀ ಬೆಂಡ್ ಮಾಡಿ ಪೂರ್ತಿ ಸ್ಟ್ರೆಚ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನಿಮಗೆ ಹಿಂದೆ ಲ್ಯಾಬ್ಸ್ ಇದೆಯಲ್ಲ, ಅದು ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು. ಆಗ ಕರೆಕ್ಟಾಗಿ ನೀವು ಮಾಡ್ತಾ ಇದ್ದೀರಿ ಅಂತ. ಇದನ್ನು ಕೂಡ 15 × 3 ಸೆಟ್ಸ್ ಮಾಡಿ. ಓಕೆ, ಫೈನಲ್ ವರ್ಕೌಟ್ಗೆ ಹೋಗೋಣ. ಲೆಗ್ಸಲ್ಲಿ ಇಷ್ಟೊತ್ತಿಗೆ ನೀವು ಸುಸ್ತಾಗಿಬಿಟ್ಟಿರ್ತೀರಿ, ಇನ್ನೊಂದೇ ಒಂದು ಮಾಡಿಬಿಡಿ. ಇದು ಡಬಲ್ ಸೈಡೆಡ್ ಸ್ಕ್ವಾಟ್ಸ್ ಅಂತ. ಸೇಮ್ ವೆಯ್ಟ್ಸ್ ಇಟ್ಕೊಳ್ಳಿ, ವೆಯ್ಟ್ಸ್ ಇಟ್ಕೊಳ್ದೇನೂ ಮಾಡ್ಬೋದು. ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ, ವೆಯ್ಟ್ಸ್ ಕಷ್ಟ ಅಂದರೆ ವೆಯ್ಟ್ಸ್ ತೆಗೆದಿಟ್ಬಿಡಿ. ಇಷ್ಟೊತ್ತು ನಾವೇನು ಮಾಡಿದ್ವಿ, ಯಾವುದಕ್ಕೂ ವೆಯ್ಟ್ಸ್ ಯೂಸ್ ಮಾಡಬೇಡಿ, ಅಂದರೆ ಡಂಬಲ್ಸ್ನ ಯೂಸ್ ಮಾಡಬೇಡಿ. ಆಗುತ್ತೆ ಅನ್ನೋರು ಇಟ್ಕೊಂಡು ಮಾಡಿ ಅಷ್ಟೇ. ಇದನ್ನು 15 × 3 ಸೆಟ್ಸ್ ಮಾಡಿ. ನೀವು ಲೆಗ್ಸ್ ಅಂತಲ್ಲ, ಯಾವುದೇ ವರ್ಕೌಟ್ ಮಾಡಿದ್ರು ಈ ಸ್ಕ್ವಾಟ್ಸ್ ಮಾಡಿಬಿಟ್ರೆ ಅದನ್ನು ವಾರ್ಮಪ್ ವರ್ಕೌಟ್ ಅಂತ ಕೂಡ ಕರೀತಾರೆ. ಅಂದರೆ ವಾರ್ಮಪ್ಗೂ ನೀವು ಯೂಸ್ ಮಾಡ್ಕೋಬೋದು. ಎಲ್ಲೂ ಕ್ರ್ಯಾಂಪ್ ಎಲ್ಲ ಆಗಲ್ಲ, ಕಾಲುಗಳು ಆರಾಮಾಗಿ ವರ್ಕೌಟ್ ಮುಗಿಸ್ಬೋದು. ಸೊ ಇಷ್ಟಕ್ಕೆ 3 ನಿಮಿಷದ, ಅಂದರೆ ಏನು ಹೇಳಿದ್ನಪ್ಪ ನಾನು ಮುಂಚೆ, 3 ನಿಮಿಷ ಕೊಡಿ 30 ನಿಮಿಷದ ವರ್ಕೌಟ್ ಹೇಳ್ಕೊಡ್ತೀನಿ ಅಂದಲ್ಲ, ಅದು ಮುಗೀತು. ಬಟ್ ಇದು ಎಕ್ಸ್ಟ್ರಾ ಪಾರ್ಟ್. ಏನಪ್ಪ ಅಂತ ಹೇಳಿದ್ರೆ, ಲೆಗ್ಸ್ ಮಾಡಿ ಯಾವತ್ತೂ ಸುಮ್ಮನೆ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ದಿನ ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಕಾಲು ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಾ ಇರುತ್ತೆ. ಸೊ ಸ್ಟ್ರೆಚಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ಬಟರ್ಫ್ಲೈಸ್ ಅಂತಾರೆ. ನಾನು ಕೆಲವೊಂದು ಸ್ಟ್ರೆಚಸ್ ತೋರಿಸ್ತೀನಿ, ಬಟರ್ಫ್ಲೈಸಿಂದ ಹಿಡಿದು ಬೆಂಡ್ ಆಗೋದು ಎಲ್ಲನೂ. ಅದನ್ನು ಹಾಗೆ ಕಂಟಿನ್ಯೂ ಮಾಡಿ, ಆ ಸ್ಟ್ರೆಚಸ್ ಮಾಡ್ತಾ ಹೋಗಿ. ನಿಮಗೆ ನೀವು ಇವತ್ತು ಲೆಗ್ಸ್ ಮಾಡಿದ್ನಪ್ಪ, ಸಖತ್ತಾಗಿ ಮಾಡಿದೆ, ಪೇಯ್ನ್ ಇದೆ, ನನಗೆ ಖುಷಿಯಾಗಿ ಕೊಡ್ತಾ ಇದೆ ಆ ಪೇಯ್ನ್ ಅಂತ ಹೇಳ್ಕೊಂಡು ಶಬ್ಬಾಷ್ ಅಂತ ಹೇಳ್ಕೊಂಡು ಮನೆಗೆ ಹೋಗಿ ಹೆಲ್ದಿ ಊಟ ಮಾಡಿ, ಆಯಿತಾ? ಇನ್ನು ಈ ವಿಡಿಯೋ ಸೇವ್ ಮಾಡಿಟ್ಕೊಂಡಿರಿ. ವಾರದಲ್ಲಿ ಒಂದು ಸಲ ಲೆಗ್ಸ್ ಮಾಡೋದನ್ನು ಮರಿಬೇಡಿ. ಇನ್ನೇನು ಹೇಳ್ಬೋದು ನಿಮಗೆ, ಇನ್ನೂ ಬೇರೆ ಎಲ್ಲ ಥರದ 3 ಮಿನಿಟ್ಸ್ ವಿಡಿಯೋ ಹಾಕ್ತಾ ಇರ್ತೀನಿ, ನೋಡ್ತೀರಿ, ಟ್ರೈ ಮಾಡ್ತೀರಿ. ನಾನಿಷ್ಟು ಟೈಮ್ ನಿಮಗೆ ಕೊಟ್ಟಿದ್ದೀನಿ ಅಂದಮೇಲೆ ನೀವು ಏನಾದರೂ ಕೊಡಬೇಕಲ್ವಾ? ಏನು ಮಾಡ್ತೀರಿ ಹೇಳಿ? ಸಬ್ಸ್ಕ್ರೈಬ್ ಆಗಿ, ಅಷ್ಟೇ ಸಾಕು. ಸರಿ, ಸಿಗೋಣ ನಾಳೆ ಇಲ್ಲ ನಾಡಿದ್ದು, ಆಯಿತಾ? ವರ್ಕೌಟ್ ಮಿಸ್ ಮಾಡಬೇಡಿ. ಡಯಟ್ ಚೆನ್ನಾಗಿ ಮಾಡಿ, ಅಂದರೆ ಮನೆ ಊಟ ಮಾಡಿ. ಆದಷ್ಟು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಹೊರಗಿನ ಊಟ ಪೂರ್ತಿ ಅವಾಯ್ಡ್ ಮಾಡಿ. ನಿಮಗೆ ನೀವು ಶಬ್ಬಾಷ್ ಅಂತ ಹೇಳ್ಕೊಂಡು ಅರ್ಧ ಗಂಟೆ ವರ್ಕೌಟ್ ಮಾಡಿ ಮುಗಿಸ್ಬಿಡಿ ದಿನ.